ಅವಳನ್ನ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಮಾಡ್ಕೊ ಅಂತ ನಾವ್ ಹೇಳಿದ್ವಾ? ಇಲ್ವಲ್ಲ. ಅದು ಅವನ ಆಯ್ಕೆ. ಅದ್ರ ಫಲನ ಅವನ್ ಅನ್ಭವಿಸ್ಬೇಕು, ಅನ್ಭವಿಸ್ತಾ ಇದ್ದಾನೆ. ಸೂಪರ್, ಸರಿಯಾಗಿ ಹೇಳಿದ್ರಿ. ಆದ್ರೆ ಈ ವಿಷಯ ಅಣ್ಣನಿಗಾಗ್ಲಿ ಮಂತ್ರ ಅತ್ಕೆಗಾಗ್ಲಿ ಗೊತ್ತಿಲ್ಲ. ನೀವಿಬ್ರು ಈ ಮಟ್ಟಕ್ಕೆ ಯೋಚನೆ ಮಾಡ್ತೀರಾ ಅಂತ ಅವ್ರು ಅನ್ಕೊಂಡೇ ಇರಲ್ಲ. ಸುಕೃತ, ಏನಮ್ಮ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಅಣ್ಣ, ನಾನ್ ಮಾತಾಡೋದು ಇದೇ ರೀತಿ ಅಣ್ಣ. ಅಮ್ಮ ಸುಕ್ಕು, ನಮ್ಮ ಮಾತನ್ನ ನೀನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೀಯ ಕಂದ. ಇಲ್ಲ ಅಣ್ಣ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದ್ಕೆ ಈಗ ನಿಮ್ಗ್ ತೃಪ್ತಿ ಆಯ್ತಾ? ಸಂತೋಷ ಆಯ್ತಾ? ಕೊನೆಗೂ ನಿಮ್ ದ್ವೇಷನ ತೀರಿಸ್ಕೊಂಡ್ಬಿಟ್ರಲ್ಲ. ಮಂತ್ರ ಅದ್ಕೆ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕ್ಸೇ ಬಿಟ್ರಿ. ಸುಕೃತ, ನಾನ್ ಯಾರ ಮೇಲೂ ದ್ವೇಷ ಸಾಧಿಸೋಳಲ್ಲ. ಈ ಮನೆಗೆ, ಈ ಮನೇಲಿರೋರ್ಗೆ ಒಳ್ಳೇದ್ ಬಯಸೋಳು ಅಷ್ಟೇ. ಓಹೋ, ಜೈಲಲ್ಲಿ ಅದ್ಕೆ ನೋವು ಅನ್ಭವಿಸ್ತಾ ಇರೋದು ಈ ಮನೆಗೆ ಒಳ್ಳೇದಾ? ಹಾಗಾದ್ರೆ ನನ್ನನ್ನ ಆಫೀಸಲ್ಲಿ ಕೂಡ ಹಾಕಿ ಯಾರಿಗೂ ಅದ್ರ ಸುಳಿವೇ ಸಿಗ್ಬಾರ್ದು ಅಂತ ಮೊಬೈಲ್ ಬಿಸಾಕಿದ್ದು ಒಳ್ಳೇದಾ? ಅವತ್ತು ಕತ್ಲಲ್ಲಿ ನರ್ಕ ನೋಡ್ಬಿಟ್ಟಿದ್ದೀನಿ ಸುಕೃತ. ನನಗ ಆ ರೀತಿ ನೋವು ಅನುಭವಿಸಾಗ ಮಾಡಿದ್ಲಲ್ಲ, ಅದು ಒಳ್ಳೇದಾ? ಹಾಗಾದ್ರೆ ಅದೆಲ್ಲ ಮಂತ್ರ ಅತ್ಕೆನೆ ಮಾಡಿರೋದು ಅಂತ ನಿಮಗ್ ಗೊತ್ತಾ? ಮಂತ್ರ ಅತ್ಕೆ ಅದ್ಯಾವ್ದನ್ನು ಮಾಡಿಲ್ಲ. ಅವಳೇ. ಹಾಗಂತ ನಾನ್ ಹೇಳ್ತಾ ಇಲ್ಲ, ಪೊಲೀಸ್ನವ್ರೆ ಹೇಳ್ತಾ ಇದಾರಲ್ಲ. ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡ್ ಹೇಳ್ತಿದ್ದಾರೆ. ಆ ಸಾಕ್ಷಿ ಆಧಾರಗಳನ್ನ ಸೃಷ್ಟಿ ಮಾಡಿದ್ದು ನೀವು.